ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಪ್ರಿಯ ಸಿಂಹ ರಾಶಿಯವರೇ, ಇಂದು ನಿಮ್ಮ ಜೀವನದಲ್ಲಿ ಬಹುಮುಖ್ಯವಾದ ಒಂದು ರಹಸ್ಯವನ್ನು ಹಂಚಿಕೊಳ್ಳಲು ಬಂದಿದ್ದೇವೆ. ಅಮಾವಾಸ್ಯೆ ನಂತರ ನಿಮ್ಮ ಜೀವನಕ್ಕೆ ಪ್ರವೇಶ ಮಾಡುವ ಒಬ್ಬ ವ್ಯಕ್ತಿ ನಿಮ್ಮ ಬದುಕಿನ ದಿಕ್ಕನ್ನು ಬದಲಾಯಿಸಬಹುದು. ಜನವರಿ 2026 18ನೇ ತಾರೀಕು ವರ್ಷದ ಮೊದಲ ಅಮಾವಾಸ್ಯೆ, ಶಕ್ತಿಶಾಲಿ ಅಮಾವಾಸ್ಯೆ. ಈ ಅಮಾವಾಸ್ಯೆಯ ನಂತರ ನಿಮ್ಮ ಜೀವನದಲ್ಲಿ ನಡೆಯುವಂತಹ ಪ್ರತಿಯೊಂದು ಘಟನೆಯೂ ಕೂಡ ಸಾಮಾನ್ಯವಾಗಿರೋದಿಲ್ಲ. ಅದೇ ರೀತಿ ಒಬ್ಬ ವ್ಯಕ್ತಿ ನಿಮ್ಮ ಜೀವನಕ್ಕೆ ಸಾಮಾನ್ಯವಾಗಿ ಪರಿಚಯವಾಗಲ್ಲ. ಇದು ವಿಧಿಯ ಮೂಲಕ ಬಂದ ಪರಿಚಯವಾಗಿರುತ್ತದೆ. ಏಕೆಂದರೆ ನಿಮ್ಮ ಜೀವನದಲ್ಲಿ ಏನು ಬದಲಾಗುತ್ತದೆ ಎಂಬುದು ಇಲ್ಲಿ ಸ್ಪಷ್ಟವಾಗುತ್ತದೆ. ಅಮಾವಾಸ್ಯೆ ಎಂದರೆ ಅಂತ್ಯ ಮಾತ್ರವಲ್ಲ, ಹೊಸ ಆರಂಭಕ್ಕೆ ಬಾಗಿಲು ತೆರೆಯುವಂತಹ ದಿನ. ಸಿಂಹ ರಾಶಿಯವರಿಗೆ ಈ ಅಮಾವಾಸ್ಯೆ ವಿಶೇಷವಾಗಿದೆ. ಸೂರ್ಯನ ಶಕ್ತಿ, ನಿಮ್ಮ ರಾಶಿಯ ಅಧಿಪತಿ, ಈ ಸಮಯದಲ್ಲಿ ನಿಮ್ಮ ಕರ್ಮದ ಲೆಕ್ಕವನ್ನು ಬದಲಾಯಿಸುವ ಕಾರ್ಯ ಮಾಡುತ್ತಿದ್ದಾನೆ. ಹಳೆಯ ಸಂಬಂಧಗಳು ಮುಕ್ತಾಯವಾಗುತ್ತದೆ. ಮನಸ್ಸಿನ ಗೊಂದಲ ಕಡಿಮೆಯಾಗಬಹುದು. ಹೊಸ ವ್ಯಕ್ತಿಗೆ ಜಾಗ ಸಿದ್ಧವಾಗಬಹುದು. ಈ ಅಮಾವಾಸ್ಯೆ ನಂತರ ನಿಮ್ಮ ಜೀವನಕ್ಕೆ ಬರುವ ಹೊಸ ವ್ಯಕ್ತಿ ನಿಮ್ಮ ಕರ್ಮ ಬಂಧನದ ಭಾಗವಾಗಿರ್ತಾರೆ. ಈ ಹೊಸ ವ್ಯಕ್ತಿ ಯಾರು ಎಂಬ ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿ ಬರಬಹುದು. ಅವರು ಅಥವಾ ಅವಳು ನಿಮ್ಮ ಹಳೆಯ ಸ್ನೇಹಿತರಾಗಿರಬಹುದು ಅಥವಾ ಸಂಬಂಧಿಕರು ಆಗಿರಬಹುದು, ಅಲ್ಲದೆ ಕೂಡ ಇರಬಹುದು. ಆದರೆ ತುಂಬಾ ಬೇಗ ನಿಮ್ಮ ಹೃದಯಕ್ಕೆ ಹತ್ತಿರವಾಗುವಂತಹ ವ್ಯಕ್ತಿ. ಈ ವ್ಯಕ್ತಿಯ ಲಕ್ಷಣಗಳು ಹೆಚ್ಚು ಮಾತನಾಡದೆ ಆಳವಾಗಿ ಯೋಚಿಸುವಂತಹ ಸ್ವಭಾವ, ನಿಮ್ಮ ಮಾತುಗಳನ್ನು ಶಾಂತವಾಗಿ ಕೇಳುವಂತಹ ಗುಣ, ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುವ ಶಕ್ತಿ, ನಿಮ್ಮಲ್ಲಿ ಮರೆತು ಹೋದ ಸಾಮರ್ಥ್ಯವನ್ನು ಹೊರಗೆ ತೆಗೆಯುವಂತಹ ವ್ಯಕ್ತಿ. ಮೊದಲ ಭೇಟಿಯಲ್ಲೇ ಈ ವ್ಯಕ್ತಿ ವಿಭಿನ್ನ ಎಂಬ ಭಾವನೆ ಬರುತ್ತದೆ. ಈ ಹೊಸ ವ್ಯಕ್ತಿ ಬಂದ ನಂತರ ಸಿಂಹ ರಾಶಿಯವರ ಜೀವನದಲ್ಲಿ 4 ಪ್ರಮುಖ ಬದಲಾವಣೆಗಳು ಆಗುತ್ತದೆ. ಮಾನಸಿಕವಾಗಿ ಬದಲಾವಣೆಗಳು, ನೀವು ಹೆಚ್ಚು ಶಾಂತವಾಗಿರ್ತೀರಾ. ಕೋಪ, ಆಂತರಿಕವಾಗಿ ದುಃಖಗಳು ಕಡಿಮೆ ಆಗುತ್ತದೆ. ನಿಮ್ಮ ತೀರ್ಮಾನಗಳಲ್ಲಿ ಸ್ಪಷ್ಟತೆ ಬರುತ್ತದೆ. ಹೊಸ ಅವಕಾಶ, ಹೊಸ ಸಲಹೆ, ಹಣಕಾಸಿನ ನಿರ್ಧಾರದಲ್ಲಿ ಮಾರ್ಗದರ್ಶನ. ಈ ವ್ಯಕ್ತಿಯ ಒಂದು ಮಾತು ನಿಮ್ಮ ಆದಾಯದ ದಿಕ್ಕನ್ನೇ ಬದಲಾಯಿಸಬಹುದು. ಸಂಬಂಧಗಳಲ್ಲಿ ಶುದ್ಧತೆ, ಹುಸಿ ಸಂಬಂಧಗಳು ದೂರವಾಗುತ್ತೆ. ನಿಜವಾದ ಮೌಲ್ಯ ಇರುವ ಜನ ಮಾತ್ರ ನಿಮ್ಮ ಬಳಿ ಉಳಿತಾರೆ. ಆತ್ಮೀಯ ಬೆಂಬಲ, ನೀವು ಕುಸಿದಾಗ ನಿನ್ನ ಜೊತೆಗೆ ನಿಲ್ಲುವಂತಹ ವ್ಯಕ್ತಿ ಇವರೇ ಆಗಿರ್ತಾರೆ. ಆದರೆ ಸಿಂಹ ರಾಶಿಯವರೇ, ಒಂದು ಎಚ್ಚರಿಕೆ ಕೂಡ ಅಗತ್ಯವಿದೆ. ನೀವು ಅವರ ಬಳಿ ಅಹಂಕಾರವನ್ನು ತೋರಿಸಬೇಡಿ. ನನಗೆ ಎಲ್ಲವೂ ಗೊತ್ತು ಎಂಬ ಭಾವನೆಯನ್ನು ಬಿಡಬೇಕು. ಈ ವ್ಯಕ್ತಿಯ ಮಾತುಗಳನ್ನು ಲಘುವಾಗಿ ತೆಗೆದುಕೊಳ್ಬೇಡಿ. ಏಕೆಂದರೆ ಇವರ ಪರಿಚಯವು ನೀವು ಗೌರವಿಸಿದರೆ ಮಾತ್ರ ವಿಧಿ ನಿಮ್ಮ ಪರವಾಗಿ ಕೆಲಸ ಮಾಡುತ್ತದೆ. ಅಮಾವಾಸ್ಯೆ ನಂತರ ಮೊದಲ ಸಂದರ್ಭದಲ್ಲಿ ಈ ರಾಶಿಯವರಿಗೆ ವಿಶೇಷವಾಗಿ ಜೀವನದಲ್ಲಿ ಬದಲಾವಣೆಗಳನ್ನು ಕಂಡುಕೊಳ್ಳೋಕೆ ಸಾಧ್ಯವಾಗ್ತಾ ಹೋಗುತ್ತೆ. ಕಷ್ಟಗಳು ದೂರವಾಗುವಂತಹ, ಭರವಸೆಯ ಬೆಳಕು ಮೂಡುವಂತಹ ಶಕ್ತಿ ಸಿಗ್ತಾ ಹೋಗುತ್ತೆ. ಇದು ದೈವಿಕವಾಗಿರುವಂತಹ, ಮನಸ್ಸಿನಲ್ಲಿ ಸಿಗುವಂತಹ ಪ್ರಾರ್ಥನೆಯ ಒಂದು ಶಕ್ತಿಯಾಗಿರುತ್ತದೆ. ನನ್ನ ಬದುಕಿಗೆ ಸರಿಯಾದ ಮಾರ್ಗದರ್ಶನವನ್ನು ನೀಡು ಎಂದು ದೇವರಲ್ಲಿ ಪ್ರಾರ್ಥನೆ ಮಾಡಿ. ಇದರಿಂದ ಹೊಸ ವ್ಯಕ್ತಿಯ ಶಕ್ತಿ ನಿಮ್ಮ ಜೀವನದಲ್ಲಿ ಶಾಶ್ವತವಾಗುತ್ತದೆ. ಸಿಂಹ ರಾಶಿಯವರೇ, ಈ ಅಮಾವಾಸ್ಯೆ ನಿಮ್ಮ ಜೀವನದ ತಿರುವು. ಹೊಸ ವ್ಯಕ್ತಿ, ಹೊಸ ದಾರಿ, ಹೊಸ ಭವಿಷ್ಯ. ಈ ಒಂದು ಸಮಯ ನಿಮ್ಮ ಹೃದಯಕ್ಕೆ ತಟ್ಟಿದರೆ ಇದನ್ನ ವಿಶೇಷವಾಗಿ ನೀವು ಶಕ್ತಿವಂತರನ್ನಾಗಿ ಬಳಸಿಕೊಳ್ಳೋಕೆ ಸಾಧ್ಯವಾಗುತ್ತೆ. ಯಾವುದೇ ಕೆಲಸವನ್ನ ನಿರ್ವಹಿಸಿದರೂ ಕೂಡ ಅದರಲ್ಲಿ ಭಾವಪೂರ್ಣವಾಗಿ ದೈವಿಕವಾದ ಸಂಕಲ್ಪದ ಮೂಲಕ ನಿಮ್ಮ ಕೆಲಸಗಳು ಸುಗಮವಾಗ್ತಾ ಸಾಗುತ್ತದೆ. ಒಟ್ಟಾರೆಯಾಗಿ ನಿಮ್ಮ ಬದುಕನ್ನ ಬದಲಾಯಿಸುವಂತಹ ದೈವಿಕ ಸಂದೇಶ ಸ್ಪಷ್ಟವಾಗಿ ಸಿಗ್ತಾ ಹೋಗುತ್ತೆ. ಅದರಲ್ಲೂ ಕೂಡ ಸೂರ್ಯದೇವರ ಸಂಪೂರ್ಣವಾದ ಅನುಗ್ರಹ ಈ ಸಮಯ ಅಂದರೆ ಅಮಾವಾಸ್ಯೆ ನಂತರ ನಿಮ್ಮ ಜೀವನದ ದಿಕ್ಕನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತದೆ. ಈ ಕ್ಷಣ ನೀವು ಕೇಳುತ್ತಿರುವಂತಹ ಮಾತುಗಳು ಸಾಮಾನ್ಯವಲ್ಲ. ಇದು ಸೂರ್ಯನ ಕೃಪೆಯಿಂದ ಹೊರಹೊಮ್ಮುತ್ತಿರುವಂತಹ ದೈವಿಕವಾದ ಸೂಚನೆಯಾಗಿದೆ. ಅಮಾವಾಸ್ಯೆ ನಂತರ ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವಂತಹ ಬದಲಾವಣೆ ದೈವದ ಇಚ್ಛೆ ಇಲ್ಲದೆ ಸಂಭವಿಸೋದೇ ಇಲ್ಲ. ಅದನ್ನು ನೀವು ಯಾವಾಗಲೂ ಕೂಡ ನೆನಪಿಟ್ಕೊಳ್ಬೇಕು. ಹೌದು, ಈ ಸಮಯ ಅಂದರೆ ಅಮಾವಾಸ್ಯೆ ಅಂದರೆ ಅಂಧಕಾರವಲ್ಲ, ಅದು ಪಿತೃದೇವತೆಗಳ ದರ್ಶನದಿಂದ ನಿಮ್ಮ ಕಷ್ಟಗಳನ್ನು ದೂರ ಮಾಡಲು ಬಂದಿರುವಂತಹ ಒಂದು ಬಲವಾದ ಆಶೀರ್ವಾದ. ಸಿಂಹ ರಾಶಿಯವರಿಗೆ ಈ ಅಮಾವಾಸ್ಯೆಯ ಸಮಯದಲ್ಲಿ ಪಿತೃ ಆಶೀರ್ವಾದ ಬಲವಾಗಿ ಕಾರ್ಯನಿರ್ವಹಿಸುತ್ತದೆ. ನೀವು ತಿಳಿದೋ ತಿಳಿಯದೇ ಮಾಡಿರುವಂತಹ ಪ್ರಾರ್ಥನೆಗಳು, ಹೃದಯದಿಂದ ಬಂದ ನೋವು, ಮೌನದಲ್ಲಿ ಸುರಿದ ಕಣ್ಣೀರು, ಇವೆಲ್ಲವೂ ದೈವದ ಕಿವಿಗೆ ತಲುಪಿದೆ. ಈ ಕಾರಣದಿಂದಲೇ ಹೊಸ ವ್ಯಕ್ತಿಯ ರೂಪದಲ್ಲಿ ದೇವರು ನಿಮ್ಮ ಬದುಕಿಗೆ ಉತ್ತರವನ್ನು ಕಳಿಸುತ್ತಿದ್ದಾನೆ. ಈ ವ್ಯಕ್ತಿ ಸಾಮಾನ್ಯ ಮನುಷ್ಯನಂತೆ ಕಾಣಬಹುದು, ಆದರೆ ಆತ ನಿಮ್ಮ ಜೀವನಕ್ಕೆ ದೀಪ ಹಿಡಿದು ಬಂದ ದೇವದೂತ, ನಿಮ್ಮ ಕರ್ಮಪಥವನ್ನು ಸರಿಪಡಿಸುವ ಸಾಧಕ, ನಿಮ್ಮ ಆತ್ಮಶಾಂತಿ ನೀಡುವಂತಹ ಆತ್ಮೀಯ ಶಕ್ತಿ. ಮೊದಲ ಭೇಟಿಯಲ್ಲೇ ನಿಮ್ಮ ಹೃದಯ ಹೇಳುತ್ತದೆ, ಇವರು ದೇವರು ಕಳಿಸಿರುವಂತಹ ವ್ಯಕ್ತಿಯಾಗಿರ್ತಾರೆ, ನಮ್ಮ ಜೀವನವನ್ನು ಸರಿ ಮಾಡ್ತಾರೆ, ಇವರಿಂದ ನಮ್ಮ ಒಂದು ಲೈಫು ಉತ್ತಮವಾಗಿ ಬದಲಾಗುತ್ತದೆ ಎಂಬ ಸ್ಪಷ್ಟವಾದ ಮಾಹಿತಿ ಸಿಗ್ತಾ ಹೋಗುತ್ತೆ. ಅವರ ಮಾತಿನಲ್ಲಿ ಶಾಂತಿ ತುಂಬಿರುತ್ತೆ, ಅವರ ದೃಷ್ಟಿಯಲ್ಲಿ ಸತ್ಯವಿರುತ್ತದೆ, ಅವರ ಉಪಸ್ಥಿತಿಯಲ್ಲಿ ಮನಸ್ಸು ಹಗುರವಾಗುತ್ತದೆ. ಈ ದೈವಿಕ
ದೈವಿಕವಾದ ಪರಿಚಯದ ನಂತರ ಸಿಂಹ ರಾಶಿಯವರ ಬದುಕಿನಲ್ಲಿ ನಡೆಯುವಂತಹ ಅತಿ ದೊಡ್ಡ ಬದಲಾವಣೆಗಳು ಅವರ ಜೀವನದ ದಿಕ್ಕನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತದೆ. ನೀವು ಎಷ್ಟು ವರ್ಷಗಳಿಂದ ಹೊತ್ತುಕೊಂಡಿದ್ದಂತಹ ನೋವು ನಿಧಾನವಾಗಿ ಕರಗುತ್ತಾ ಹೋಗುತ್ತೆ. ನೀವು ಗೊಂದಲದಲ್ಲಿ ನಿಂತಿದ್ದ ಸ್ಥಳದಲ್ಲಿ ಈ ವ್ಯಕ್ತಿ ಬೆಳಕಾಗಿ ಬರುತ್ತಾರೆ. ಅವರು ಹೇಳುವಂತಹ ಪ್ರತಿಯೊಂದು ಮಾತು ಕೂಡ ನಿಮ್ಮ ಮನಸ್ಸಿಗೆ ತಾಗುತ್ತದೆ. ನಿಮ್ಮ ಕಷ್ಟಗಳು ದೂರವಾಗುತ್ತದೆ. ಒಟ್ಟಾರೆಯಾಗಿ ನೀವು ಒಳಗಿನಿಂದ ಬಲಶಾಲಿ ಆಗ್ತೀರಾ. ಅಹಂಕಾರವಿಲ್ಲದ ದೈವಿಕ ಗರ್ವ ಬರುತ್ತದೆ. ಆದರೂ ಕೂಡ ಸಿಂಹ ರಾಶಿಯವರು ಹಲವಾರು ವ್ಯಕ್ತಿಗಳಿಂದ ಮೋಸ ಹೋಗಿರಬಹುದು. ಯಾರನ್ನು ನಂಬುವ ಸ್ಥಿತಿಯಲ್ಲಿ ಇರದೇ ಇರಬಹುದು. ನನಗೆ ಯಾರೂ ಬೇಡ ಎಂಬ ಭಾವನೆಯನ್ನು ಈ ಸಮಯ ಬಿಟ್ಟು ಬಿಡಿ. ದೇವರ ಸೂಚನೆಯನ್ನು ನಿರ್ಲಕ್ಷಿಸಬೇಡಿ. ದೇವರು ನೇರವಾಗಿ ಬರೋದಿಲ್ಲ, ಅವನು ಮಾನವನ ರೂಪದಲ್ಲಿ ಬರುತ್ತಾನೆ. ಈ ವ್ಯಕ್ತಿಯನ್ನು ಗೌರವಿಸಿದರೆ ಸೂರ್ಯದೇವರ ಕೃಪೆ ನಿಮ್ಮ ಮನೆ ತುಂಬುತ್ತದೆ. ನಿಮ್ಮ ಕಷ್ಟಗಳು ದೂರವಾಗುತ್ತದೆ. ಯಶಸ್ಸಿನತ್ತ ಹೆಜ್ಜೆ ಇಡಲು ಸಂಪೂರ್ಣವಾಗಿ ದೇವರ ಆಶೀರ್ವಾದ ಸಿಗ್ತಾ ಹೋಗುತ್ತದೆ. ಈ ಒಂದು ಅಮಾವಾಸ್ಯೆಯ ದಿನದಲ್ಲಿ ಮನೆಯ ಪೂರ್ವ ದಿಕ್ಕಿನಲ್ಲಿ ದೀಪ ಹಚ್ಚಿ ಇಡಿ. ಓಂ ಸೂರ್ಯದೇವಾಯ ನಮಃ ಎಂದು ಮನಸ್ಸಿನಲ್ಲಿ ಸ್ಮರಿಸಿ. ಇದರಿಂದಾಗಿ ನಿಮ್ಮ ಹೃದಯದಲ್ಲಿ ಹೇಳಿಕೊಳ್ಳೋದ್ರಿಂದ ನಿಮ್ಮ ಕಷ್ಟಗಳು ಸಂಪೂರ್ಣವಾಗಿ ದೂರವಾಗುತ್ತೆ. ಶ್ರೀಮಂತಿಕೆ ಹತ್ತಿರ ಬರುತ್ತೆ. ನನ್ನ ಬದುಕಿಗೆ ನೀನು ಕಳಿಸಿರುವಂತಹ ಮಾರ್ಗದರ್ಶನಕ್ಕೆ ಧನ್ಯವಾದಗಳು ಎಂದು ಪ್ರಾರ್ಥನೆ ಮಾಡಿ. ಇದು ವಿಧಿಯನ್ನು ಸ್ಥಿರಗೊಳಿಸುತ್ತದೆ ಮತ್ತು ನಿಮ್ಮ ಕಷ್ಟಗಳನ್ನು ಸಂಪೂರ್ಣವಾಗಿ ದೂರ ಮಾಡುತ್ತೆ. ಈ ಅಮಾವಾಸ್ಯೆ ನಿಮ್ಮ ಜೀವನದ ಪುನರ್ಜನ್ಮ. ದೇವರು ಮಾಡುತ್ತಾನೆ ಮತ್ತು ದೈವ ಸಂಕೇತ ನೀಡುತ್ತಾನೆ. ಮಾನವರ ಮೂಲಕ ನಿಮ್ಮನ್ನು ಎತ್ತಿಡಿಯುತ್ತಾನೆ. ಈ ಸಂದೇಶ ನಿಮ್ಮ ಆತ್ಮಕ್ಕೆ ತಟ್ಟಿದರೆ ನಿಮ್ಮ ಜೀವನದಲ್ಲಿ ಕೆಲವೊಂದಿಷ್ಟು ದೊಡ್ಡ ಮಹತ್ತರವಾದ ಬದಲಾವಣೆಗೆ ಸಾಧ್ಯ ಮಾಡಿಕೊಡುತ್ತೆ. ಒಟ್ಟಾರೆಯಾಗಿ ರಾಶಿಯವರ ಜೀವನ ಇನ್ನು ಮುಂದೆ ಉತ್ತಮವಾದ ನೆಮ್ಮದಿಯಿಂದ ಕೂಡಿರುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಸಿಂಹ ರಾಶಿಯವರೇ, ನೀವು ಈ ಕ್ಷಣ ಅನುಭವಿಸುತ್ತಿರುವಂತಹ ಭಾರ, ನಿಮ್ಮ ಕಣ್ಣಿನ ಹಂಚಿನಲ್ಲಿ ನಿಂತಿರುವಂತಹ ನೀರು, ಇವೆಲ್ಲವೂ ದೇವರಿಗೆ ಗೊತ್ತಿದೆ. ನೀವು ಯಾರಿಗೂ ಹೇಳದ ನೋವು, ರಾತ್ರಿಯಲ್ಲಿ ಮೌನವಾಗಿ ಸುರಿಸಿದ ಕಣ್ಣೀರು, ಎಲ್ಲವನ್ನ ಸೂರ್ಯ ದೇವರು ನೋಡುತ್ತಿದ್ದಾನೆ. ಈ ಅಮಾವಾಸ್ಯೆ ನಂತರ ದೇವರು ನಿಮ್ಮ ಬದುಕಿಗೆ ಒಬ್ಬರನ್ನ ಕಳಿಸುತ್ತಿದ್ದಾನೆ. ಅಮಾವಾಸ್ಯೆ ಪಿತೃಗಳು ನಿಮ್ಮ ಸುತ್ತಲಿರುವಂತಹ ದಿನ. ನೀವು ಒಂಟಿಯಾಗಿ ಅನುಭವಿಸಿದ ಕ್ಷಣಗಳಲ್ಲಿ ನಿಮ್ಮ ಹಿಂದೆ ನಿಂತು ಆಶೀರ್ವಾದ ಮಾಡಿದವರು ನಿಮ್ಮ ಪಿತೃಗಳೇ. ಇನ್ನು ಸಾಕು ಎಂದು ನಿಮ್ಮ ಮನಸ್ಸಿನಲ್ಲಿ ಕೇಳಿದಾಗ ಅದು ಆಕಾಶವನ್ನೇ ತಟ್ಟಿತ್ತು. ಅದಕ್ಕೆ ಉತ್ತರವಾಗಿ ದೇವರು ಒಬ್ಬ ಮನುಷ್ಯನ ರೂಪದಲ್ಲಿ ನಿಮ್ಮ ಬದುಕಿಗೆ ಬೆಳಕು ಕಳಿಸುತ್ತಿದ್ದಾನೆ. ಈ ವ್ಯಕ್ತಿ ಬಂದಾಗ ನಿಮಗೆ ಕಾರಣವೇ ತಿಳಿಯದೆ ಕಣ್ಣೀರು ಬರುತ್ತದೆ. ಏಕೆಂದರೆ ಅವರು ನಿಮ್ಮ ನೋವನ್ನು ಕೇಳದೆ ತಿಳಿಯುತ್ತಾರೆ. ನೀವು ಹೇಳದೇ ಇದ್ದ ಮಾತುಗಳನ್ನು ಇವರು ನಿಶ್ಶಬ್ದವಾಗಿ ಅರ್ಥ ಮಾಡಿಕೊಳ್ತಾರೆ. ಮೊದಲ ಭೇಟಿಯಲ್ಲೇ ನಿಮ್ಮ ಮನಸ್ಸು ಹೇಳುತ್ತದೆ, ಇವರು ದೇವರ ಉತ್ತರ. ಅವರ ಮಾತು ಕಡಿಮೆ, ಆದರೆ ಉಪಸ್ಥಿತಿ ಪ್ರಾರ್ಥನೆ ಅಂತ ಇರುತ್ತದೆ. ಸಿಂಹ ರಾಶಿಯವರೇ, ನೀವು ಬಲಿಷ್ಠ ಎಂದು ಎಲ್ಲರೂ ಭಾವಿಸಿದ್ದಾರೆ. ಆದರೆ ನೀವು ಒಳಗಿನಿಂದ ಎಷ್ಟು ಮುರಿದಿದ್ದೀರಿ ಅದು ದೇವರಿಗೆ ಮಾತ್ರ ಗೊತ್ತು. ಈ ಹೊಸ ಆತ್ಮ ಬಂದ ನಂತರ ನೀವು ಮೊದಲ ಬಾರಿಗೆ ನೋವು ಇಲ್ಲದೆ ಅಳುತ್ತೀರಿ, ಭಾರವಿಲ್ಲದೆ ಕಣ್ಣೀರು ಸುರಿಸುತ್ತೀರಿ. ನಾನು ಒಂಟಿಯಾಗಿಲ್ಲ ಎಂದು ಮೊದಲ ಬಾರಿ ಅನುಭವಿಸುತ್ತೀರಿ. ಇದು ದುರ್ಬಲತೆಯಲ್ಲ, ಇದು ದೇವರ ಚಿಕಿತ್ಸೆಯ ಆರಂಭ. ಪ್ರಿಯ ಆತ್ಮೀಯ ಬಂಧುಗಳೇ, ಒಂದು ವಿನಂತಿ, ದೇವರು ಕಳಿಸಿರುವಂತಹ ಈ ವ್ಯಕ್ತಿಯನ್ನು ಪರೀಕ್ಷಿಸಬೇಡಿ. ದುರಂಕಾರದಿಂದ ದೂರವಿಡಬೇಡಿ. ನಿಮ್ಮ ಭಯದಿಂದ ಈ ಆಶೀರ್ವಾದವನ್ನು ಕಳೆದುಕೊಳ್ಳಬೇಡಿ. ಏಕೆಂದರೆ ದೇವರು ಯಾವಾಗಲೂ ನಮ್ಮ ಕಣ್ಣೀರಿಗೆ ಉತ್ತರವಾಗಿ ಮಾನವರನ್ನು ಕಳಿಸುತ್ತಾನೆ. ಈ ಅಮಾವಾಸ್ಯೆಯ ರಾತ್ರಿ ಒಂದು ದೀಪ ಹಚ್ಚಿ, ಯಾವುದೂ ಮಂತ್ರ ಬೇಡ, ಕಣ್ಣೀರಿನಿಂದ ಮಾತ್ರ ಹೇಳಿ, ನಾನು ತುಂಬಾ ದಣಿದಿದ್ದೇನೆ ದೇವರೇ, ಅಷ್ಟೇ ಸಾಕು. ನಿಮ್ಮ ಕಣ್ಣೀರು ನಿಮ್ಮ ವಿಧಿಯನ್ನು ತೊಳೆಯುತ್ತದೆ. ಸಿಂಹ ರಾಶಿಯವರೇ, ಈ ಸಂದೇಶ ನಿಮಗೆ ತಲುಪಿದರೆ ಅದು ಸುಯೋಗವಲ್ಲ. ನೀವು ಮತ್ತೆ ನಗುವ ದಿನಗಳು ಬರುತ್ತಿದೆ. ನಿಮ್ಮ ಬದುಕು ಮತ್ತೆ ಬೆಳಗುತ್ತದೆ. ಸೂರ್ಯದೇವರು ನಿಮ್ಮ ಕೈ ಬಿಡೋದಿಲ್ಲ. ಯಾವುದೇ ಕಾರಣಕ್ಕೂ ನಿಮ್ಮನ್ನು ಬಿಟ್ಟು ಎಲ್ಲೂ ಹೋಗೋದಿಲ್ಲ. ನಿಮ್ಮ ಕಷ್ಟಗಳನ್ನು ಸಂಪೂರ್ಣವಾಗಿ ದೂರ ಮಾಡೋದಕ್ಕಾಗಿ ಸೂರ್ಯದೇವರು ನಿಮ್ಮ ಜೊತೆಗೆ ನಿಂತು ನಿಮ್ಮ ಕಷ್ಟಗಳನ್ನು ಪರಿಹರಿಸ್ತಾರೆ. ಅದರ ಜೊತೆಗೆ ನಿಮ್ಮ ಪಿತೃಗಳ ಸಂಪೂರ್ಣವಾದ ಅನುಗ್ರಹ, ಆಶೀರ್ವಾದ ನಿಮ್ಮ ಮೇಲಿರುತ್ತದೆ. ಈ ಸಮಯ ನೀವು ಮಾಡುವಂತಹ ದಾನ ಧರ್ಮಗಳು ಶ್ರೇಷ್ಠವಾಗಿ ನಿಮಗೆ ಉತ್ತಮವಾದ ಉತ್ತರವನ್ನು ತಂದುಕೊಡುತ್ತದೆ. ವಿಶೇಷವಾಗಿ ಯಶಸ್ಸನ್ನು ತರುತ್ತದೆ. ಯಾವುದೇ ಕಷ್ಟದಲ್ಲೂ ಕೂಡ ನೀವು ಕುಗ್ಗದೆ, ಧೈರ್ಯಗೆಡದೆ ಮುಂದುವರಿಯಲು ನಿಮಗೆ ಆತ್ಮವಿಶ್ವಾಸವನ್ನು ನೀಡಬಲ್ಲದು. ಒಟ್ಟಾರೆಯಾಗಿ ಸಿಂಹ ರಾಶಿಯವರು ಕಣ್ಣೀರು ಸುರಿಸುತ್ತಾ ದೇವರ ಮುಂದೆ ಹೇಳಿದಂತಹ ಪ್ರತಿಯೊಂದು ಮಾತು ಕೂಡ ಈಗ ನಿಮಗೆ ಬದಲಾಗುವ ಸಮಯ ಬಂದಿದೆ. ನಿಮ್ಮ ಕಣ್ಣೀರುಗಳು ತೊಡೆದು ಹೋಗುತ್ತದೆ. ಈ ಸಮಯ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಬದಲಾವಣೆ, ನೆಮ್ಮದಿಯ ಕ್ಷಣಗಳು ಪ್ರಾರಂಭವಾಗುವಂತಹ ವಿಶೇಷವಾದ ಸಮಯ. ಈ ಸಮಯವನ್ನು ಸಂಪೂರ್ಣವಾಗಿ ಬಳಸಿಕೊಂಡರೆ ಮಾತ್ರ ನಿಮ್ಮ ಜೀವನದಲ್ಲಿ ಮಹತ್ತರವಾದ ಘಟನೆಗಳು ಮತ್ತು ವಿಶೇಷವಾಗಿ ಯಶಸ್ಸಿನ ಶಿಖರವನ್ನು ತಲುಪೋಕೆ ನಿಮಗೆ ಸಾಧ್ಯವಾಗ್ತಾ ಹೋಗುತ್ತೆ. ಈ ಒಂದು ವಿಶೇಷವಾದ ಮಾಹಿತಿ ಸಂಪೂರ್ಣವಾಗಿ ನೀವು ಅರ್ಥ ಮಾಡಿಕೊಂಡ ನಂತರ ನಿಮ್ಮ ಬದುಕಿನಲ್ಲಿ ಆಗುವಂತಹ ಪ್ರತಿಯೊಂದು ಬದಲಾವಣೆಯನ್ನು ಕೂಡ ನೀವು ಮನಸ್ಸಿನಿಂದ ತೆಗೆದುಕೊಳ್ತೀರಾ. ನಿಮ್ಮ ಜೀವನದಲ್ಲಿ ಬಂಗಾರದಂತಹ ದಿನಗಳು ಪ್ರಾರಂಭವಾಗುತ್ತೆ. ಈ ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.